ನಮಸ್ಕಾರ ಸ್ನೇಹಿತರೆ, ಸ್ಯಾಲರಿಯಿಂದ PF ಕಟ್ ಆಗುತ್ತಲ್ಲ, ಅದನ್ನ EPF ಅಂದ್ರೆ ಎಂಪ್ಲಾಯೀಸ್ ಪ್ರಾವಿಡೆಂಟ್ ಫಂಡ್ ಆರ್ಗನೈಸೇಷನ್ ಹ್ಯಾಂಡಲ್ ಮಾಡುತ್ತೆ. ಇದನ್ನೇ PF ಅಂತ ಕರಿತೀವಿ. ಈ PF ಬಗ್ಗೆ ಕೇಂದ್ರ ಸರ್ಕಾರ ದೊಡ್ಡ ಬದಲಾವಣೆಗಳನ್ನ ಮಾಡಿದೆ. ಈಗ ಮೊದಲ ಬದಲಾವಣೆ, ಹಣ ಹಿಂಪಡೆಯೋ ನಿಯಮ ಸಿಂಪಲ್ ಆಗಿದೆ. ಈ ಮೊದಲು 13 ಕಾರಣಗಳಿಗೆ PF ಹಣ ವಿಡ್ರಾ ಮಾಡಬಹುದಾಗಿತ್ತು. ಆದ್ರೆ ಈಗ ಅದೆಲ್ಲವನ್ನ 3 ಕ್ಯಾಟಗರಿ ಮಾಡಲಾಗಿದೆ: ಎಸೆನ್ಷಿಯಲ್ ನೀಡ್ಸ್, ಹೌಸಿಂಗ್ ನೀಡ್ಸ್ ಮತ್ತು ಸ್ಪೆಷಲ್ ಸರ್ಕಮ್ಸ್ಟಾನ್ಸಸ್ ಅಂದ್ರೆ ಎಮರ್ಜೆನ್ಸೀಸ್ಗೆ. ಎರಡನೇ ಬದಲಾವಣೆ 100% ವಿಡ್ರಾವಲ್. 100% ಅಂತ ಹೇಳಿದ್ರೆ ವಿಡ್ರಾ ಮಾಡೋಕೆ ಎಲಿಜಿಬಲ್ ಆಗಿರೋ 100% ಅಮೌಂಟ್ ಅನ್ನ ಯಾವ ಟೈಮ್ ನಲ್ಲಾದ್ರೂ ಕೂಡ ನೀವು ಅದನ್ನ ವಿಡ್ರಾ ಮಾಡ್ಕೋಬಹುದು, ಬಡ್ಡಿ ಸಹಿತ. ಎಂಪ್ಲಾಯರ್ ಶೇರ್ ಯಾವುದೇ ಭೇದ ಇಲ್ಲ. ಮೂರನೇದು ವಿತ್ಡ್ರಾ ಲಿಮಿಟ್ ಏರಿಕೆ. ನಾಲ್ಕನೇದು ಮಿನಿಮಮ್ ಸರ್ವಿಸ್ ಅವಧಿ ಇಳಿಕೆ. ಐದನೇದು ಮಿನಿಮಮ್ ಬ್ಯಾಲೆನ್ಸ್ ರೂಲ್. ನಿಮ್ಮ PF ಅಕೌಂಟ್ ಅಲ್ಲಿ 25% ಹಣ ಯಾವಾಗ್ಲೂ ಉಳಿದಿರಬೇಕು. ಆರನೇದು ಕೆಲಸ ಬಿಟ್ಟ ತಕ್ಷಣ PF ತಗೊಳ್ಳೋ ಅವಧಿ 2 ತಿಂಗಳಿದ್ದು ಈಗ 12 ತಿಂಗಳು ಮಾಡಿದ್ದಾರೆ. ಪೆನ್ಷನ್ ಹಣಕ್ಕೂ ಕೂಡ 2 ತಿಂಗಳಿನಿಂದ 3 ವರ್ಷಕ್ಕೆ ಏರಿಕೆ ಮಾಡಿದ್ದಾರೆ. ಏಳನೇದು PF ರಿಟರ್ನ್ಸ್ ಹೆಚ್ಚಿಸೋ ಚರ್ಚೆ ನಡೀತಾ ಇದೆ. ಈಗದ 8.25% ಬಡ್ಡಿಯನ್ನ ಇನ್ನೂ ಹೆಚ್ಚಿಸೋ ಸರ್ಕಾರದ ಉದ್ದೇಶ. 8ನೇದು ಹೊಸ ಇನ್ವೆಸ್ಟ್ಮೆಂಟ್ ಸಮಿತಿ ರಚನೆ ಮಾಡಲಾಗುತ್ತೆ. PF ದುಡ್ಡನ್ನ ಕರೆಕ್ಟ್ ಆಗಿ ಇನ್ವೆಸ್ಟ್ ಮಾಡಿ ಜಾಸ್ತಿ ಲಾಭ ಜನರೇಟ್ ಮಾಡೋಕೆ. ಹಾಗೆ ಪೂರ್ಣ ಮಾಹಿತಿಯ ಫುಲ್ ವಿಡಿಯೋಗಾಗಿ ಈ ರಿಲೇಟೆಡ್ ವಿಡಿಯೋ ಲಿಂಕ್ ಅನ್ನ ಮಿಸ್ ಮಾಡದೆ ಚೆಕ್ ಮಾಡಿ.